ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 45ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 46 ಶುರು ಮಾಡೋಣ. ಸಂಜೆವರೆಗೂ ಸಾಧ್ಯ ಆದಷ್ಟು ಬುಕ್ಗಳನ್ನು ಸ್ಟಡಿ ಮಾಡಿ ಅದರಿಂದ ತಮಗೆ ಬೇಕಾದ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಎಲ್ಲವನ್ನು ಒಟ್ಟುಗೂಡಿಸಿ ಪ್ರೆಸೆಂಟೇಷನ್ ರೆಡಿ ಮಾಡಿ ಇನ್ವೆಸ್ಟರ್ಸ್ಗೆ ವಿಡಿಯೋ ಕಾಲ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟಿದ್ದ. ಅದು ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಹಾಗೆ ಇವರ ಪ್ರಾಜೆಕ್ಟ್ಗೆ ದುಡ್ಡು ಹಾಕಲು ಒಪ್ಪಿಕೊಂಡರು. ಫೈನಲಿ ನಮ್ಮ ಪ್ರಾಜೆಕ್ಟ್ಗೆ ಬಂಡವಾಳ ಹಾಕೋದಕ್ಕೆ ಒಪ್ಪಿಸ್ದೆ ಎಂದಾಗ, ಹೂ ಮಗ, ಇದೊಂದು ಟೆನ್ಷನ್ ಆಗಿತ್ತು, ಈಗ ಸಮಾಧಾನ ಆಯಿತು ಎಂದ ಚರಣ್. ಕಂಗ್ರ್ಯಾಟ್ಸ್ ಭರತ್ ಎಂದ ರುಕ್ಮಿಣಿಗೆ. ಥ್ಯಾಂಕ್ಸ್ ರುಕ್ಮಿಣಿ ಎಂದ. ಮಗ, ಇದೇ ಖುಷಿ ಒಂದು ಚಿಕ್ಕ ಪಾರ್ಟಿ ಎಂದ ಚರಣ್. ತುಂಬ ದಿನ ಆಗಿತ್ತಲ್ವ, ಫ್ರೆಂಡ್ಸ್ ಆಚೆ ಹೋಗಿ ಹರಟೆ ಹೊಡೆಯುತ್ತಾ ತಿಂಡಿ ತಿಂದು ಕಾಫಿ ಕುಡಿದು ಇದರ ನೆಪದಲ್ಲಾದರೂ ರಿಲ್ಯಾಕ್ಸ್ ಆಗಬಹುದು ಎನ್ನುವ ಆಲೋಚನೆ. ಸರಿ ಆಯಿತು, ಪಾರ್ಟಿ ನಾನೇ ಕೊಡಿಸ್ತೀನಿ ಎಂದಾಗ, ಪಾರ್ಟಿನ ಯಾವ ಪಾರ್ಟಿ ಎಂದಳು ಕುತೂಹಲದಿಂದ ರುಕ್ಮಿಣಿ. ಪಾನಿಪುರಿ ಪಾರ್ಟಿ ಎನ್ನಲು, ಜೊತೆಗೆ ಪಡ್ಡು ಚಟ್ನಿ ಸಖತ್ತಾಗಿರತ್ತೆ, ರಾಣಿ ಅಕ್ಕನ ಹೋಟೆಲ್ನಲ್ಲಿ ಕೊಡಿಸ್ತೀನಿ ಎಂದರೆ, ಭರತ್, ನಾವು 5 ಜನ ಇದ್ದೀವಿ, ಬೈಕ್ ಇರೋದು 2, ಮತ್ತು ಹೇಗೆ ಹೋಗೋದು ಎಂದು ಕೇಳಿದರೆ, ನಡ್ಕೊಂಡು ಹೋದರೆ ಆಯಿತು ಎಂದಾಗ, ತುಂಬ ದೂರ ಇದೆಯಾ? ತುಂಬ ದೂರ ಇದ್ದರೆ ನನ್ನ ಕೈಯಲ್ಲಿ ನಡೆಯೋದಕ್ಕಾಗಲ್ಲ ಎಂದಳು ಭರಣಿ ಪೆಚ್ಚು ಮೋರೆ ಹಾಕಿ. ಯಾಕೆ, ಮಹಾರಾಣಿಯವ್ರಿಗೆ ಕಾಲು ಸೌದು ಹೋಗುತ್ತಾ ಎಂದು ಕೇಳಿದ ಭರತ್ಗೆ, ನನಗೆ ನಡೆದ ಅಭ್ಯಾಸ ಇಲ್ಲ ಎಂದಳು ತುಟಿ ಮಡಚಿ. ಈಗ ಅಭ್ಯಾಸ ಮಾಡ್ಕೊ ಎಂದ ಹೊರಟಾಗಿ. ಲೇ ಮಗ, ನೀನು ಭರಣಿ ಬೈಕ್ ಮೇಲೆ ಬನ್ನಿ, ನಾವು 3 ಜನ ನಡ್ಕೊಂಡು ಬರ್ತೀವಿ ಎಂದರೆ, ಅದೆಲ್ಲ ಏನು ಬೇಡ, ಹೋದರೆ ಒಟ್ಟಿಗೆ ಹೋಗೋಣ, ಇಲ್ಲಾಂದರೆ ಪಾರ್ಟಿ ಕ್ಯಾನ್ಸಲ್ ಎಂದ ಭರತ್. ಸರಿ ಬಿಡು ಮಗ, ಎಲ್ಲರೂ ನಡ್ಕೊಂಡೇ ಹೋಗೋಣ ಎನ್ನಲು, ಭರಣಿ, ಅದೇನು ತುಂಬ ದೂರ ಇಲ್ಲ, 10 ನಿಮಿಷದ ದಾರಿ ಅಷ್ಟೇ ಎಂದ ಪ್ರಶಾಂತ್. ಸರಿ ಬನ್ನಿ ಹೊರಡೋಣ. ತಿಮ್ಮಣ್ಣ, ಆಫೀಸ್ ಕ್ಲೋಸ್ ಮಾಡಿ ಕೀ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಬೆಳಗ್ಗೆ ಚೂರು ಬೇಗ ಬನ್ನಿ ಎಂದು ಹೇಳಿ ಗೆಳೆಯರನ್ನು ಕರೆದುಕೊಂಡು ರಾಣಿ ಅಕ್ಕನ ಹೋಟೆಲ್ ಹತ್ತಿರ ಹೊರಟ. ಅರೇ, ಇದೇನಿದು ಗೆಳೆಯರು ತುಂಬ ದಿನದ ಮೇಲೆ ನಮ್ಮ ಹೋಟೆಲ್ ಹತ್ತಿರ ಬಂದಿದ್ದೀರಾ? ಯಾಕೀಗ ನೆನಪಾಯ್ತಾ ಈ ರಾಣಿ ಅಕ್ಕನ ಹೋಟೆಲ್ ಎಂದು ತಮಾಷೆಯಾಗಿ ಕೇಳಲು, ಹಾಗೇನಿಲ್ಲ ಅಕ್ಕ, ನಾವು 3 ಜನ ಸೇರಿಕೊಂಡು ಸ್ಟಾರ್ಟಪ್ ಶುರು ಮಾಡಿದ್ದೀವಿ, ಅದಕ್ಕೆ ಅದ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ, ಹಾಗಾಗಿ ಬರೋದಕ್ಕಾಗಿರಲಿಲ್ಲ ಎಂದಾಗ, ಸ್ಟಾರ್ಟಪ್ಪು ಅಂದರೆ ಎಂದು ಕೆರೆದುಕೊಂಡು ಕೇಳಿದಳು ರಾಣಿ. ಶಾಲೆಯ ಹಿಂದೆ ಮುಂದೆ ಹೋದವಳಲ್ಲ, ಅನಕ್ಷರಸ್ಥಳು, ಆದರೆ ಸಂಸ್ಕಾರಹೀನಳಲ್ಲ. ಸ್ಟಾರ್ಟಪ್ ಅಂದರೆ ಹೊಸ ಕಂಪ್ನಿ ಶುರು ಮಾಡಿದ್ದೀವಿ ಎಂದು ಅವಳಿಗೆ ಅರ್ಥವಾಗುವ ಹಾಗೆ ಹೇಳಲು, ಓ ಹಾಗೆ, ಹೌದು, ಅವರಿಬ್ಬರು ಯಾರು ಎಂದು ಭರಣಿ ಮತ್ತು ರುಕ್ಮಿಣಿ ಕಡೆ ನೋಡುತ್ತಾ ಕೇಳಿದಳು. ತಕ್ಷಣ ಭರತ್, ನಮ್ಮ ಫ್ರೆಂಡ್ಸ್ ಎಂದು ಬಿಟ್ಟ. ಪ್ರಶಾಂತ್ ಮತ್ತು ಚರಣ್ ಮುಖ ನೋಡಿಕೊಂಡರು. ಅಕ್ಕ, ಭರತ್ ಹೇಳಿದ ನಿಜ, ಆದರೆ ಗೆಳತಿ ಜೊತೆ ಭರತ್ ಹೆಂಡತಿ ಕೂಡ ಎನ್ನಲು, ಹೌದಾ, ಭರತ್ ಮದುವೆ ಆಯಿತಾ? ಯಾವಾಗ? ನನ್ನ ಮದುವೆ ಕರೀಲೇ ಇಲ್ಲ ಎನ್ನಲು, ಅಕ್ಕ, ಅದು ಎಲ್ಲ ಗಡ್ಬಿಡಿಲಾಗೋಯ್ತು ಎಂದು ಹೇಳಿ ಚರಣ್ ಕಡೆ ಕೆಂಗನ್ನು ಬೀರಿದ. ಹೌದಾ, ಯಾರು ನಿನ್ನ ಹೆಂಡತಿ ಎಂದು ಕೇಳಿದರೆ, ಅಕ್ಕ, ಅಲ್ಲಿ ಕೂತಿದ್ದಾಳಲ್ವಾ, ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಸ್ಕರ್ಟ್ ಹಾಕ್ಕೊಂಡು, ಅವಳೇ ಭರತ್ ಹೆಂಡತಿ ಎಂದರೆ, ಅರೆರೇ, ಎಷ್ಟು ಮುದ್ದಾಗಿದ್ದಾಳೆ, ಒಳ್ಳೆ ಬೆಣ್ಣೆ ಮುದ್ದೆ ಥರ ಎಂದಾಗ ಭರತ್ ತುಟಿಗಳು ಮೆಲ್ಲನೆ ಅರಳಿದವು. ಮತ್ತು ಆ ಹುಡುಗಿ ಎಂದು ರುಕ್ಮಿಣಿ ಕಡೆ ಕೈ ಮಾಡಿ ಕೇಳಿದಾಗ, ಅವಳು ನನ್ನ ಗರ್ಲ್ ಫ್ರೆಂಡ್ ಎಂದು ಬಿಟ್ಟ ಚರಣ್. ಇವನ ಈ ಮಾತಿಗೆ ಪ್ರಶಾಂತ್ ಮತ್ತು ಭರತ್ ಅವನನ್ನೇ ನೋಡುತ್ತಾ ಹುಬ್ಬೇರಿಸಲು, ನಮ್ಮೆಲ್ಲರೂ ಫ್ರೆಂಡ್ ಅಂದೆ, ಅಂದರೆ ಹುಡುಗಿ ಗೆಳತಿ ಅಂತ ಹೇಳಿದ್ದು ಎಂದು ಪೆಚ್ಚಾಗಿ ಹೇಳಿದ ಹಲ್ಲು ಕಿರಿಯುತ್ತ. ಹೌದಾ, ಸರಿ, ಏನು ಕೊಡಲಿ ತಿನ್ನಕ್ಕೆ ಎಂದು ಕೇಳಿದಾಗ, ಅಕ್ಕ, ಪಡ್ಡು ಚಟ್ನಿ ಕೊಡಿ, ತುಂಬ ದಿನ ಆಯಿತು ತಿಂದು ಎಂದರೆ, ಸರಿ ಎಂದು ಬಿಸಿ ಬಿಸಿ ಪಡ್ಡು ಚಟ್ನಿ ತರಲು ಹೋದಳು. ಏನಿರುಕು ಇದು ಯಾವ ಜಾಗಕ್ಕೆ ಕರ್ಕೊಂಡು ಬಂದಿದ್ದ ನೀನು? ಯಪ್ಪ, ಇಲ್ಲಿ ತಿನ್ನೋದಾ? ಇಲ್ಲಿ ಕ್ಲೀನಾಗಿರೋದಿಲ್ಲ ಅಲ್ವಾ ಎಂದು ಮೂಗು ಸಿಂಡರಿಸಿದಳು. ಯಾವುದೋ ನನಗೂ ಗೊತ್ತಿಲ್ಲ ಕಣೆ, ಇದೇ ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿ ಎಂದಾಗ, ಮೂವರು ಇವರಿದ್ದ ಕಡೆ ಬರುತ್ತಿದ್ದಂತೆ ಭರಣಿಯ ಮಾತು ಭರತ್ ಕಿವಿಗೆ ತಲುಪಿತ್ತು. ಇಲ್ಲಿ ಎಲ್ಲ ಕ್ಲೀನಾಗೇ ಮಾಡಿಕೊಡ್ತಾರೆ, ಯು ಡೋಂಟ್ ವರಿ, 5 ಸ್ಟಾರ್ ಹೋಟೆಲ್ಗಿಂತ ರುಚಿ ಅದ್ಭುತವಾಗಿರುತ್ತೆ ಎಂದವನ ಮಾತಿಗೆ ಭರಣಿ ಕಣ್ಣು ತೆಲ್ಲಿಸಿದಳು. ರಾಣಿ ಎಲ್ಲರಿಗೂ ಬಿಸಿ ಬಿಸಿ ಪಡ್ಡು ಚಟ್ನಿ ಹಾಕಿ ತಂದು ಕೊಟ್ಟಳು. ಮೊದಲೇ ಮೂವರಿಗೂ ರಾಣಿ ಕೈರುಚಿ ಗೊತ್ತಿತ್ತು. ಈಗ ಅವಳ ಕೈರುಚಿ ರುಕ್ಮಿಣಿ ಮತ್ತು ಭರಣಿಗೂ ಗೊತ್ತಾಯಿತು. ರುಕ್ಮಿಣಿ ಅಂತೂ ಪಡ್ಡು ಚಟ್ನಿ ತಿಂದು, ಅಕ್ಕ, ತುಂಬ ರುಚಿಯಾಗಿದೆ ತಿಂಡಿ, ನಾನು ಯಾವತ್ತೂ ಇಷ್ಟು ರುಚಿಯಾಗಿರೋ ಪಡ್ಡು ಚಟ್ನಿ ತಿಂದಿರಲಿಲ್ಲ, ದುಡ್ಡು ಜಾಸ್ತಿ ತೊಗೊಳ್ಳೋರು, ಆದರೆ ರುಚಿ ಮಾತ್ರ ಇರ್ತಿರಲಿಲ್ಲ, ನಿಮ್ಮ ಕೈಯಲ್ಲಿ ಏನೋ ಜಾದೂ ಇದೆ ಎಂದು ಮುಕ್ತವಾಗಿ ಹೊಗಳಿದಳು ರುಕ್ಮಿಣಿ.
ಭರಣಿ ಕಡೆ ನೋಡಿ, ಯಾಕವ್ವ ಚೆನ್ನಾಗಿಲ್ವಾ ಎಂದು ಕೇಳಿದರೆ, ಹಾಂ ಚೆನ್ನಾಗಿದೆ ಎಂದಳು. ನಿಜವಾಗ್ಲೂ ಪಡ್ಡು ಚಟ್ನಿ ತಿಂದ ಭರಣಿ ಕೂಡ ಕಣ್ಣರಳಿಸಿದ್ದಳು. ಅದರ ರುಚಿಗೆ ತಲೆದೂಗಿದ್ದಳು. ಆದರೆ ಬಾಯಿ ಬಿಟ್ಟು ಹೇಳಲು ಏನೋ ಬಿಗುಮಾನ. ರಾಣಿ ಭರಣಿ ಹತ್ತಿರ ಬಂದು ತನ್ನ ಕೈಯಿಂದ ದೃಷ್ಟಿ ತೆಗೆದು ನೆಟಿಗೆ ಮುರಿದು 100 ರೂಪಾಯಿ ನೋಟು ಅವಳ ಮುಂದೆ ಹಿಡಿದಳು. ಭರಣಿ ರಾಣಿ ದೃಷ್ಟಿ ತೆಗೆಯುತ್ತಿರುವುದನ್ನು ನೋಡಿ ಪಿಡಿ ಪಿಡಿ ಕಣ್ಣು ಬಿಡುತ್ತಾ ನೋಡುತ್ತಿದ್ದಳು. ಇದೆಲ್ಲವೂ ಅವಳಿಗೆ ಹೊಸದು. ತಗೊಳವ್ವ ಇದನ್ನ, ಭರತಂತೂ ಮದುವೆ ಕರೀಲಿಲ್ಲ, ಅದಕ್ಕೆ ನನ್ನ ಕಡೆಯಿಂದ ಆಶೀರ್ವಾದ ಎಂದು ದುಡ್ಡು ಅವಳ ಮುಂದೆ ಹಿಡಿಯಲು ಭರಣಿ ಭರತ್ನನ್ನೇ ಗುರಾಯಿಸಿದಳು. ಎಲ್ಲರ ಮುಂದೆ ಮದುವೆಯಾಗಿದೆ ಎಂದು ಡಂಗೂರ ಸಾರುತ್ತಿದ್ದಾನೆಂದು ಕೋಪದಿಂದ. ಭರಣಿ ಆ ದುಡ್ಡನ್ನು ತೆಗೆದುಕೊಳ್ಳದೆ ಸುಮ್ಮನೆ ಇರೋದು ನೋಡಿ, ಯಾಕವ್ವ ನಮ್ಮಂಥ ಬಡವ್ರು ಕೊಟ್ಟರೆ ತಗೊಳ್ಳೋದಿಲ್ವಾ ಎಂದು ಮುಗ್ಧವಾಗಿ ಕೇಳಲು, ಭರಣಿ ತಗೋ ಅದನ್ನು ಎಂದ ಗಂಭೀರವಾಗಿ. ಅಲ್ಲಿ ಎಲ್ಲರೂ ಇರೋದ್ರಿಂದ ಹೆಚ್ಚು ಹೇಳಲು ಆಗಲಿಲ್ಲ ಅವನಿಗೆ. ಭರಣಿ ಸುಮ್ಮನೆ ಇದ್ದಿದ್ದು ನೋಡಿ ಕೋಪ ಬಂದು, ಅವರಷ್ಟು ಪ್ರೀತಿಯಿಂದ ಕೊಡ್ತಿದ್ದಾರೆ ಅಂದರೆ ಅವ್ರು ಕೊಡ್ತಿರೋ ಉಡುಗೊರೆಗೆ ಯಾವತ್ತೂ ಬೆಲೆ ಕಟ್ಟಬಾರ್ದು. ವಸ್ತು ಹಣ ಏನೇ ಆಗಿರಲಿ, ಅದ್ರ ಹಿಂದಿರೋ ಪ್ರೀತಿ ನೋಡಬೇಕು. ತಗೋ ಅದನ್ನು ಎಂದ ಈ ಬಾರಿ ತುಸು ಒರಟಾಗಿ. ಹೇಳಿ, ಕೊಡಿಯಕ್ಕ ಎಂದ ತಕ್ಷಣ ಭರಣಿ ಸುಮ್ಮನೆ ತೆಗೆದುಕೊಂಡಳು. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಹರಸಿದಳು ರಾಣಿಯಕ್ಕ. ಪಡ್ಡು ಚಟ್ನಿ ತಿಂದು ಟೀ ಕುಡಿದು ರಾಣಿಯಕ್ಕನಿಗೆ ದುಡ್ಡು ಕೊಟ್ಟು ಹೊರಟರು. ಪಾನಿಪುರಿ ಸ್ಟಾಲ್ ಹತ್ತಿರ ಬಂದು ಎಲ್ಲರಿಗೂ ಒಂದೊಂದು ಪ್ಲೇಟ್ ಪಾನಿಪುರಿ ಕೊಡಿಸಿ ತಾನೊಂದು ತೆಗೆದುಕೊಂಡ. ಪಾನಿಪುರಿ ತಿಂದು ಎಲ್ಲರೂ ಆಫೀಸ್ ಕಡೆ ಹೊರಟರು. ರುಕ್ಮಿಣಿ ಇಲ್ಲಿಂದಲೇ ಆಟೋ ಮಾಡಿಕೊಂಡು ಮನೆ ಕಡೆ ಹೊರಟಳು. ಚರಣ್ಗೆ ರುಕ್ಮಿಣಿಯನ್ನು ಮನೆಗೆ ಡ್ರಾಪ್ ಮಾಡಬೇಕು ಎಂದು ಆಸೆ ಇತ್ತು. ಆದರೆ ಎಲ್ಲರೂ ಇದ್ದ ಕಾರಣ ತೆಪ್ಪಗಾದ. 4 ಜನ ಆಫೀಸ್ ಕಡೆ ಬಂದು ತಮ್ಮ ಬೈಕ್ ತೆಗೆದುಕೊಂಡು ಪ್ರಶಾಂತ್ ಮತ್ತು ಚರಣ್ ಭರತ್ಗೆ ಹೇಳಿ ತಮ್ಮ ರೂಮ್ ಕಡೆ ಹೊರಟರು. ಭರತ್ ಬೈಕ್ ಸ್ಟಾರ್ಟ್ ಮಾಡಿ ಇನ್ನೇನು ಭರಣಿ ಕೂತ್ಕೋಬೇಕು, ಭರತ್ ಫೋನ್ ರಿಂಗ್ ಆಗಿತ್ತು. ತಕ್ಷಣ ಬೈಕ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿ ಫೋನ್ ತೆಗೆದು ರಿಸೀವ್ ಮಾಡಿ ಮಾತನಾಡ್ತಾ 4 ಹೆಜ್ಜೆ ಮುಂದೆ ಹೋದ. ಭರಣಿ ಬೈಕ್ಗೆ ಆತುಕೊಂಡು ಕೈ ಕಟ್ಟಿ ಅವನು ಬರುವ ದಾರಿಯನ್ನೇ ಕಾಯುತ್ತಾ ನಿಂತಳು. ಸ್ವಲ್ಪ ಸಮಯದ ನಂತರ ಭರತ್ ಫೋನ್ನಲ್ಲಿ ಮಾತನಾಡಿ ತನ್ನ ಬೈಕ್ ಇದ್ದ ಕಡೆ ಬರುತ್ತಿದ್ದ. ಅದೆಲ್ಲಿತ್ತೋ ಏನೋ ಭರಣಿ ಬೆನ್ನು ಹಾಕಿ ನಿಂತಿದ್ದ ಕಡೆ ರಭಸವಾಗಿ ಲಾರಿಯೊಂದು ಅವಳಿಗೆ ಗುದ್ದಲು ಇನ್ನೇನು ಅವಳ ಸಮೀಪ ಬರಬೇಕು. ಭರತ್ ಅದನ್ನು ನೋಡಿ ತಕ್ಷಣ ಓಡಿ ಹೋಗಿ ಅವಳನ್ನು ತಳ್ಳಿ ಕೆಳಗಡೆ ಬೀಳುತ್ತಿದ್ದವನು ಆಸರೆಯಾಗಿ ಬೈಕ್ ಹ್ಯಾಂಡಲ್ ಹಿಡಿದುಕೊಂಡು ಸಾವರಿಸಿಕೊಂಡು ನಿಂತ. ಆದರೆ ತಳ್ಳಿದ ಫೋರ್ಸ್ಗೆ ಭರಣಿ ಕೆಳಗಡೆ ಬಿದ್ದು ಅವಳ ಬಲಗೈ ಮತ್ತು ಬಲಗಾಲು ಹಚ್ಚಿ ಬಿದ್ದಿದ್ದರಿಂದ ತರಚಿ ಗಾಯ ಆಗಿ ರಕ್ತ ಒಸರುತ್ತಿತ್ತು. ಭರತ್ ತಕ್ಷಣ ಅವಳ ಬಳಿ ಬಂದು, ಭರಣಿ ಆರ್ ಯು ಆಲ್ ರೈಟ್, ಏನಾಗಿಲ್ಲ ತಾನೇ ಎಂದು ಅವಳ ಭುಜ ಹಿಡಿದು ಕೇಳಲು, ಭರಣಿ ತನ್ನ ಕೈಕಾಲು ನೋಡಿಕೊಳ್ಳುತ್ತಾ ತರಚಿದ ಗಾಯ ಉರಿಯುತ್ತಿತ್ತು. ಅದಕ್ಕೆ ಗಾಳಿ ಊದುತ್ತಾ ಇದ್ದವಳು ನೋವಿಗೆ ಕಣ್ಣೀರು ಕೆನ್ನೆ ಸೋಕಿತ್ತು. ಬಾಸ್ಟರ್ಡ್, ಹೇಗೆ ಗಾಡಿ ಓಡಿಸ್ತಾರೋ, ಕಣ್ಣೆ ನೆತ್ತಿ ಮೇಲಿದ್ಯಾ ಎಂದು ಆ ಲಾರಿ ಹೋದ ಕಡೆ ನೋಡುತ್ತಾ ಬೈದು, ಅಳ್ಬೇಡ ಭರಣಿ ಎಂದು ಆದ ಗಾಯಕ್ಕೆ ಗಾಳಿ ಊದುತ್ತಾ, ನಡಿ ಆಸ್ಪತ್ರೆಗೆ ಹೋಗೋಣ ಎಂದು ಅವಳ ಭುಜ ಹಿಡಿದು ಎಬ್ಬಿಸಿದ. ಒಂದು ಹೆಜ್ಜೆ ಮುಂದೆ ಇಡಲು ನೋವಿಗೆ ಮುಖ ಕಿವುಚಿ ಕುಸಿದು ಬೀಳುವವಳಂತೆ ಆದವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಸರೆಯಾಗಿ ತನ್ನ ಎದೆಗೆ ಆನಿಸಿಕೊಂಡ. ಭರಣಿ ಕಾಲು ನೋಡಿದ. ಮಂಡಿ ತುಸು ಹೆಚ್ಚೇ ತರಚಿ ಗಾಯ ಆಗಿದ್ದರ ಜೊತೆಗೆ ಸರಿಯಾಗಿ ಏಟು ಬಿದ್ದಿತ್ತು. ಅವಳಿಂದ ಒಂದು ಹೆಜ್ಜೆಯೂ ಕಿಚ್ಚಿಡಲು ಆಗುತ್ತಿಲ್ಲ. ಆಗ್ತಿಲ್ಲ ಭರತ್, ತುಂಬ ನೋವಾಗ್ತಿದೆ ಎಂದು ಚಿಕ್ಕ ಮಕ್ಕಳ ಹಾಗೆ ಕಣ್ಣೀರು ಹಾಕಿದಳು. ಹೌದಾ ಎಂದವ ಅವಳ ನೋವು ಕಣ್ಣೀರು ನೋಡಿ ಸಂಕಟವಾಯಿತು. ಇರು 1 ನಿಮಿಷ ಎಂದು ಅಲ್ಲೇ ಹೋಗುತ್ತಿದ್ದ ಆಟೋ ನಿಲ್ಲಿಸಿ ಅದರಲ್ಲಿ ನಿಧಾನವಾಗಿ ಕರೆದುಕೊಂಡು ಬಂದು ಕೂರಿಸಿ ತಾನೂ ಅವಳ ಪಕ್ಕ ಕೂತು, ಅಣ್ಣ ಹತ್ತಿರದಲ್ಲಿ ಯಾವುದಾದ್ರೂ ಆಸ್ಪತ್ರೆಗೆ ಬಿಡಿ ಎಂದ. ಭರಣಿ ನೋವಿಗೆ ಕಣ್ಣೀರು ಹಾಕುತ್ತಾ, ಅಮ್ಮ ಉರಿತಿದೆ, ತುಂಬ ನೋವಾಗ್ತಿದೆ ಎನ್ನಲು ಅವಳ ತರಚಿದ ಮೊಣಕೈಗೆ ಗಾಳಿ ಊದುತ್ತಾ, ಏನಾಗಲ್ಲ ಭರಣಿ, ಸ್ವಲ್ಪ ಹೊತ್ತಷ್ಟೇ, ಆಸ್ಪತ್ರೆಗೆ ಹೋಗ್ತಿದ್ದ ಹಾಗೆ ಗಾಯಕ್ಕೆ ಡಾಕ್ಟರ್ ಫಸ್ಟ್ ಏಡ್ ಮಾಡ್ತಾರೆ, ಆಗೆಲ್ಲ ಸರಿಯಾಗತ್ತೆ, ಪ್ಲೀಸ್ ಅಳಬೇಡ, ಇನ್ನು ಸ್ವಲ್ಪ ಹೊತ್ತು ತಡ್ಕೋ ಎಂದು ಸಮಾಧಾನ ಮಾಡುತ್ತಿದ್ದ. ಅಷ್ಟರಲ್ಲಿ ಆಸ್ಪತ್ರೆ ಬಂತು. ಇಳಿದು ಆಟೋದವನಿಗೆ ದುಡ್ಡು ಕೊಟ್ಟು ಅವಳಿಗೆ ನಡೆಯಲು ಆಗುವುದಿಲ್ಲ ಎಂದು ಭರಣಿಯನ್ನು ಹೊತ್ತು ನಡೆದ. ಏಕೆಂದರೆ ಅವಳ ಅಳು ನೋಡೋದಕ್ಕಾಗದೆ. ಅಲ್ಲೇ ವಾರ್ಡ್ಗೆ ಹೋಗುತ್ತಿದ್ದ ಡಾಕ್ಟರ್ ಬಳಿ ಅವಳನ್ನು ಹೊತ್ತೇ ನಡೆದು, ಡಾಕ್ಟರ್ ಪ್ಲೀಸ್ ಬೇಗ ಫಸ್ಟ್ ಏಡ್ ಮಾಡಿ ಎಂದ. ಏನಾಯಿತು ಅವರಿಗೆ ಎಂದು ಕೇಳಲು, ಡಾಕ್ಟರ್ ಮೊದಲು ಟ್ರೀಟ್ಮೆಂಟ್ ಕೊಡಿ, ಆಮೇಲೆ ಹೇಳ್ತೀನಿ ಎಂದು ಅವಸರಿಸಿದ. ಗಾಯ ನೋಡಿದರು. ನರ್ಸ್ ಕರೆದು ಇವ್ರಿಗೆ ಫಸ್ಟ್ ಏಡ್ ಮಾಡಿ ಎಂದು ಹೇಳಿ ಹೋದರು. ಬನ್ನಿ ಸರ್ ಇಲ್ಲಿ ಎಂದು ಖಾಲಿ ಇದ್ದ ವಾರ್ಡ್ಗೆ ಕರೆದುಕೊಂಡು ಬಂದು ಕೂರಿಸಲು ಹೇಳಿದಳು. ಆ ನರ್ಸ್ ಗಾಯ ಕ್ಲೀನ್ ಮಾಡುತ್ತಾ, ಏನು ಮೇಡಮ್ ಇದು, ಇಷ್ಟು ಚಿಕ್ಕ ಪೆಟ್ಟಿಗೆಲ್ಲ ಒಳ್ಳೆ ಚಿಕ್ಕ ಮಕ್ಕಳಾಗಿ ಅಳ್ತಿದ್ದೀರಲ್ಲ ಎಂದಾಗ ಭರತ್ಗೆ ನಗು ಬಂದಿತು. ಅದನ್ನು ನೋಡಿದ ಭರಣಿಗೆ ಉರಿದು ಹೋಗಿತ್ತು. ಡೆಟಾಲ್ ಗಾಯಕ್ಕೆ ಹಚ್ಚುತ್ತಿದ್ದ ಹಾಗೆ ಜೋರಾಗಿ ಉರಿತಿದೆ ಎಂದು ಕಿರುಚಲು, ಮೇಡಮ್ ಇದು ಆಸ್ಪತ್ರೆ, ಹಾಗೆಲ್ಲ ಕಿರ್ಚಬೇಡಿ, ಇಷ್ಟು ಚಿಕ್ಕ ನೋವು ಉರಿ ಸಹಿಸ್ಕೊಳ್ಳಿಲ್ಲ ಅಂದರೆ ಹೇಗೆ ಎಂದಾಗ, ಸಿಸ್ಟರ್ ಸ್ವಲ್ಪ ನಿಧಾನಕ್ಕೆ ಕ್ಲೀನ್ ಮಾಡಿ ಎಂದ ಭರತ್. ಸರಿ ಆಯಿತು ಸರ್
ಎಂದು ಗಾಯ ಕ್ಲೀನ್ ಮಾಡಿ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಹಾಕಿದರು. ಸರ್, ಇವರಿಗೆ ನೋವು ತಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡ್ತೀನಿ, ಬೇಗ ವಾಸಿಯಾಗತ್ತೆ ಎಂದಾಗ, ಸರಿ ಸಿಸ್ಟರ್ ಹಾಗೆ ಮಾಡಿ ಎಂದ. ನೋ 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 ನೋ, ನನಗೆ ಇಂಜೆಕ್ಷನ್ ಎಲ್ಲ ಬೇಡ, ಟ್ಯಾಬ್ಲೆಟ್ ಕೊಡಿ ಸಾಕು ಎಂದಳು ಭಯದಿಂದ. ಭರಣಿಗೆ ಚಿಕ್ಕ ವಯಸ್ಸಿನಿಂದ ಇಂಜೆಕ್ಷನ್ ಎಂದರೆ ಭಯ. ಹುಷಾರಿಲ್ಲ ಎಂದು ಡಾಕ್ಟರ್ ಮನೆಗೆ ಬರುತ್ತಿದ್ದಾರೆಂದು ಗೊತ್ತಾದರೆ ಸಾಕು ಇಂಜೆಕ್ಷನ್ ಮಾಡುತ್ತಾರೆ ಅನ್ನೋ ಭಯಕ್ಕೆ ಎಲ್ಲಾದರೂ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಿದ್ದಳು. ಭರಣಿಗೆ ಏನಾಗಲ್ಲ, ಒಂದು ಚಿಕ್ಕಿರುವೆ ಕಡ್ದಷ್ಟು ನೋವಾಗತ್ತೆ ಎಂದರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನಂಗೆ ಇಂಜೆಕ್ಷನ್ ಬೇಡ ಎಂದಳು ಭಯದಿಂದ. ಲೇ ಪಮೇರಿಯನ್, ಈಗ ತೆಪ್ಪಗೆ ಇಂಜೆಕ್ಷನ್ ಮಾಡಿಸ್ಕೊಳ್ತೀಯೋ ಇಲ್ವೋ ಎಂದು ಕೇಳಿದರೆ, ಮಾಡಿಸ್ಕೊಳ್ಳಲ್ಲ ಎಂದು ಹಠ ಹಿಡಿದಳು. ಲೇ, ನೀನಿಷ್ಟು ಹೆದರ್ಪುಗಳು ಅಂತ ಗೊತ್ತಿರಲಿಲ್ಲ ಕಣೆ ನನಗೆ. ನನ್ನ ಜೊತೆ ಜಗಳ ಆಡೋದಕ್ಕೆ ವೀರವಂತೆ ಆಗ್ತೀಯಾ, ಆದರೆ ಇಷ್ಟು ಸಣ್ಣ ಸೂಜಿಗೆ ಹೆದರ್ತಿದ್ಯಲ್ಲ ಎಂದರೆ, ಇನ್ನೇನು ಹೇಳಿದ್ರು ನಾನು ಮಾತ್ರ ಸೂಜಿ ಚುಚ್ಚಿಸ್ಕೊಳ್ಳೋದಿಲ್ಲ ಎಂದಳು ಇನ್ನೋಸೆಂಟ್ ಫೇಸ್ ಮಾಡಿ. ಒಳ್ಳೆ ಚೈಲ್ಡ್ ಸಹವಾಸ ಆಯ್ತಲ್ಲ ಗುರು, ಈಗೇನು ಮಾಡೋದು ಎಂದು ಹಣೆ ತೀಡಿಕೊಂಡೆ. ಅಲ್ಲ, ಇಂಜೆಕ್ಷನ್ ಅಂತ ಅಷ್ಟು ಭಯ ಇರೋಳು ಯಾಕೆ ಪೆಟ್ಟು ಮಾಡ್ಕೋಬೇಕಿತ್ತು ಎಂದು ಕೇಳಿದರೆ, ನಾನು ಗಾಯ ಮಾಡ್ಕೊಂಡ, ನೀನೇ ನನ್ನ ತಳ್ಳಿ ಗಾಯ ಮಾಡಿ ಈಗ ನನ್ನೇ ಅಂತಿದ್ಯಾ ಎಂದು ಚಿಕ್ಕ ಮಕ್ಕಳ ಹಾಗೆ ತುಟಿ ಮಡಚಿ ಹೇಳಿದಳು. ಹೌದು ಕಣೆ, ನಾನೇ ತಳ್ಳಿದ್ದು, ಇಲ್ಲದೆ ಹೋಗಿದ್ರೆ ಆ ಲಾರಿಯವನು ನಿನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿರ್ತಿದ್ದ, ಇಷ್ಟೊತ್ತಿಗೆ ನಿನ್ನ ಶಿವನ ಪಾದ ಸೇರುತ್ತಿದ್ದೆ ಎನ್ನುತ್ತಾ ನರ್ಸ್ಗೆ ಸನ್ನೆಯಲ್ಲೇ ಇಂಜೆಕ್ಷನ್ ಮಾಡಲು ಹೇಳಿದ. ಹೌದು, ತುಂಬ ಉಪಕಾರ ಮಾಡಿದ್ಯಾ ನನ್ನ ಉಳಿಸಿ, ಅದ್ರ ಜೊತೆಗೆ ಈ ನೋವು ಗಾಯ ಫ್ರೀಯಾಗಿ ಕೊಟ್ಟಿದ್ದೀಯ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ನರ್ಸ್ ಇಂಜೆಕ್ಷನ್ ಮಾಡಿ ಮುಗಿಸಿದ್ದಳು. ಸರ್ ಆಯಿತು ಎಂದಾಗ, ಥ್ಯಾಂಕ್ ಯು ಸಿಸ್ಟರ್ ಎಂದ ನಗುತ್ತಾ. ಇಂಜೆಕ್ಷನ್ ಮಾಡಿದ್ರಾ, ನಂಗೆ ಗೊತ್ತೇ ಆಗಲಿಲ್ಲ ಎಂದಳು ಆಶ್ಚರ್ಯದಿಂದ. ಹ್ಞೂ ಮೇಡಮ್ ಮಾಡಿದೆ ಎಂದಳು ಸಿಸ್ಟರ್ ಕೂಡ ನಗುತ್ತಾ. ಸರ್, ಇದರಲ್ಲಿ ಮಾತ್ರೆಗಳನ್ನು ಮತ್ತು ಆಯಿಂಟ್ಮೆಂಟ್ ಬರೆದಿದ್ದೀನಿ, 2 ಟೈಮ್ ಮಾತ್ರೆ ಕೊಡಿ, 2 ದಿನ ಬಿಟ್ಟು ಬ್ಯಾಂಡೇಜ್ ತೆಗೆದುಬಿಡಿ, ಆಮೇಲೆ ಈ ಆಯಿಂಟ್ಮೆಂಟ್ ಹಚ್ತಾ ಬನ್ನಿ, ಗುಣ ಆಗತ್ತೆ. ಚೂರು ವೆಳಪಟ್ಟಾಗಿದೆ, 1-2 ದಿನ ಕೈ ಎತ್ತೋದು ನಡೆದಾಡೋದು ಮಾಡೋದು ಬೇಡ ಎಂದು ಹೇಳಿ ಹೋದಳು ನರ್ಸ್. ಇಲ್ಲೇ ಕೂತಿರು, ಮಾತ್ರೆ ತರ್ತೀನಿ ಎಂದು ಹೇಳಿ ಹೋದ 10 ನಿಮಿಷಕ್ಕೆ ಮಾತ್ರೆ ತೆಗೆದುಕೊಂಡು ಬಂದು ಅವಳನ್ನು ಹೊತ್ತುಕೊಂಡು ಆಸ್ಪತ್ರೆ ಹೊರಗಡೆ ಬಂದು ಅಲ್ಲೇ ಇದ್ದ ಆಟೋ ಕರೆದು ಅದರಲ್ಲಿ ಕೂರಿಸಿ ತಾನೂ ಕೂತು ಮನೆ ಅಡ್ರೆಸ್ ಹೇಳಿದ. ಆಟೋ ಮನೆ ಮುಂದೆ ನಿಲ್ಲುತ್ತಿದ್ದ ಹಾಗೆ ಇಳಿದು ಆಟೋದವನಿಗೆ ದುಡ್ಡು ಕೊಟ್ಟು ಥ್ಯಾಂಕ್ಸ್ ಅಣ್ಣ ಎಂದ. ಭರಣಿಯನ್ನು ಹೊತ್ತುಕೊಂಡು ಬರುವುದನ್ನು ನೋಡಿದ ಮನೆ ಓನರ್ ಅಜ್ಜಿ, ಭರತ್ ಏನೋ ಆಯಿತು, ಯಾಕೆ ಅವಳನ್ನು ಹೊತ್ಕೊಂಡು ಬರ್ತಿದ್ಯಾ, ಹೆಂಡತಿ ಮೇಲೆ ಏನಾದರೂ ಪ್ರೀತಿ ಜಾಸ್ತಿ ಆಯಿತಾ ಹೇಗೆ ಎಂದು ಕಣ್ಣು ಹೊಡೆದು ಛೇಡಿಸುತ್ತಾ ಕೇಳಿತು ಅಜ್ಜಿ. ಅಯ್ಯೋ ಅಜ್ಜಿ, ಅದೊಂದು ದೊಡ್ಡ ಕತೆ ಅಂದು ನಡೆದ ವಿಚಾರವನ್ನೆಲ್ಲ ಹೇಳಿದ. ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದೆ, ನಡೆಯೋದಕ್ಕಾಗ್ತಿಲ್ವಂತೆ, ಅದಕ್ಕೆ ಹೊತ್ಕೊಂಡು ಬಂದೆ ಎಂದ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಹಾಳಾದವನು ಹಗಲು ಹೊತ್ತೆ ಕುಡಿದು ಲಾರಿ ಓಡಿಸ್ತಿದ್ನಾ ಹೇಗೆ, ಪಾಪ ಮಗುಗೆ ಎಷ್ಟು ಪೆಟ್ಟಾಗಿದೆ ಎಂದು ಮರಗಿದಳು. ಸರಿ ಅಜ್ಜಿ ಬರ್ತೀನಿ ಎಂದು ಅವಳನ್ನು ಹೊತ್ತು ಒಂದೊಂದೇ ಸ್ಟೆಪ್ ಹತ್ತುತ್ತಿರಲು ಭರಣಿ ಅವನನ್ನೇ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದಳು. ಬೆಳ್ಳನೆ ಬಣ್ಣ, ಟ್ರಿಮ್ ಮಾಡಿದ ಗಡ್ಡ ಮೀಸೆ, ಬಲಿಷ್ಠ ತೋಳುಗಳು, ಪರ್ಫೆಕ್ಟ್ ಬಾಡಿ ಫಿಟ್ನೆಸ್. ಅವನು ತೊಟ್ಟಿದ್ದ ಫಾರ್ಮಲ್ಸ್ ಸ್ಕೈ ಬ್ಲೂ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ಗೆ ಹುಡುಗ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ. ಹಾಗೆ ಅವನು ಹಾಕಿದ್ದ ಸೇಂಟ್ ಗಮಕ್ಕೆ ಅವಳ ಮನಸ್ಸು ಅವಳಿಗೇ ಗೊತ್ತಿಲ್ಲದೆ ಅವನ ಕಡೆ ವಾಲುತ್ತಿತ್ತು. ಅವನನ್ನೇ ನೋಡುತ್ತಿದ್ದ ಭರಣಿಯ ಮನಸ್ಸು ಹ್ಯಾಂಡ್ಸಮ್ ಎಂದು ಉಸಿರಿತ್ತು. ಲೇ ಪಮೇರಿಯನ್, ಯಾಕೆ ಹಾಗೆ ನೋಡ್ತಿದ್ಯಾ, ಹೊಟ್ಟೆ ಹಸುವಾಗಿದ್ರೆ ಹೇಳು, ತಿಂಡಿ ತಂದು ಕೊಡ್ತೀನಿ, ಅದು ಬಿಟ್ಟು ಕಣ್ಣಲ್ಲೇ ನಾನು ತಿಂದುಬಿಡಬೇಡ ಎಂದ ಅವಳನ್ನು ಕೆಣಕಲು. ತಿನ್ನೋದಕ್ಕೆ ನೀನು ಪಿಜ್ಜಾ ಬರ್ಗರ್ ನೋಡು, ಅದಕ್ಕೆ ತಿಂತೀನಿ ಎಂದು ವ್ಯಂಗ್ಯ ಮಾಡಿ ಮೂತಿ ತಿರುವಿದಳು. ಅಷ್ಟೊಂದು ಆಸೆ ಏನೇ ನನ್ನ ತಿನ್ನೋಕೆ, ಆಮೇಲೆ ಎಲ್ಲರೂ ನಿನ್ನ ಮನುಷ್ಯರು ಅನ್ನಲ್ಲ, ರಾಕ್ಷಸಿ ಅಂತಾರಷ್ಟೇ ಎಂದ ನಗುತ್ತ. ನನ್ನೇ ರಾಕ್ಷಸಿ ಅಂತೀಯ ಎಂದು ನೋವು ಮರೆತು ಕೋಪದಿಂದ ಅದೇ ಕೈಯಿಂದ ಅವನ ಭುಜಕ್ಕೆ ಹೊಡೆಯಲು ಅಮ್ಮ ಎಂದು ಮುಖ ಕಿವುಚಿದಳು. ಲೇ ಪಮೇರಿಯನ್, ನಾನು ಹೊಡೆಯೋದಕ್ಕೆ ಹೋಗಿ ಕೈ ಮುರ್ಕೊಂಡು ಬಿಟ್ಟಿಯ, ಹುಷಾರು ಕಣೆ ಎಂದ ಮತ್ತೆ ನಗುತ್ತ. ಅವಳನ್ನು ಕಾಡಿಸುವ ಸಣ್ಣ ಅವಕಾಶವನ್ನೂ ಬಿಡುವುದಿಲ್ಲ ಭರತ್. ಅವನ ಮಾತಿಗೆ ಗುರಾಯಿಸಿ ಮತ್ತೆ ಮೂತಿ ತಿರುವಿದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 46ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನೋದನ್ನು ಮರಿಬೇಡಿ. ಮತ್ತು ಈ ಕಥೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಪ್ಲೀಸ್ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.